ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್. ಇರಾನ್ ದೇಶದ ಅಧ್ಯಕ್ಷರ ಮೃತದೇಹ ಕೊನೆಗೂ ಸಿಕ್ತು. ಹೆಲಿಕಾಪ್ಟರ್ ದುರಂತದ ಸ್ಥಳ ಈಗ ರಕ್ತಮಯ ಆಗಿದೆ. ನಿನ್ನೆ ಅಪಘಾತಕ್ಕೆ ತುತ್ತಾಗಿದ್ದ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿಯವರ ಹೆಲಿಕಾಪ್ಟರ್ ನೆಲಕ್ಕೆ ಅಪ್ಪಳಿಸಿತ್ತು. ಹೀಗೆ ಇಬ್ರಾಹಿಂ ರೈಸಿ ಮೃತಪಟ್ಟ ಸುದ್ದಿ ಇದೀಗ ಜಗತ್ತಿನಾದ್ಯಂತ ಬಿರುಗಾಳಿಯನ್ನ ಎಬ್ಬಿಸಿದ್ದು, ಮೃತಪಟ್ಟ ಇಬ್ರಾಹಿಂ ರೈಸಿಯವರ ದೇಹ ಯಾವ ರೀತಿ ಎತ್ತೊಯ್ದಿದ್ದಾರೆ ಗೊತ್ತಾ? ಮನುಷ್ಯ ಬದುಕಿರುವಾಗ ಮಾತ್ರ ಬೆಲೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಯಾಕಂದ್ರೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಇವರ ಸಾವು ಕೂಡ ಅಂತಹ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇಬ್ರಾಹಿಂ ರೈಸಿ ಬದುಕಿದ್ದಾಗ ಜಗತ್ತಿನಾದ್ಯಂತ ಸುದ್ದಿಯಾಗಿ ಸದ್ದನ್ನ ಮಾಡಿದ್ರು. ಯಾಕಂದ್ರೆ ಇಬ್ರಾಹಿಂ ರೈಸಿಗೆ ದೇಶದಲ್ಲಿ ಸಾಕಷ್ಟು ಜನಬೆಂಬಲ ಇತ್ತು. ಹೀಗಿದ್ದಾಗ ಒಬ್ಬ ಅಧ್ಯಕ್ಷನ ಜೀವವೇ ಹೋದಾಗ ಅವರ ದೇಹವನ್ನ ಯಾವ ರೀತಿ ಹೊತ್ಕೊಂಡು ಹೋಗಿದ್ದಾರೆ ಗೊತ್ತಾ? ಈಗ ವೈರಲ್ ಆಗ್ತಿರೋ ವಿಡಿಯೋ ಆ ಸತ್ಯವನ್ನ ಬಿಚ್ಚಿಟ್ಟಿದೆ. ನೋಡಿ ಆ ಭಯಾನಕ ವಿಡಿಯೋವನ್ನ. ಅಜರ್ಬೈಜಾನ್ನ ಅರಾಸ್ ನದಿಗೆ ನಿರ್ಮಿಸಿದ ಡ್ಯಾಂ ಉದ್ಘಾಟನೆಗೆ ಇರಾನ್ ಅಧ್ಯಕ್ಷ ರೈಸಿ ಹಾಗೂ ವಿದೇಶಾಂಗ ಸಚಿವರು ಹೋಗಿದ್ರು. ಅಲ್ಲಿಂದ ಇರಾನ್ನ ತಬ್ರೀಜ್ಗೆ ಆಗಮಿಸುವ ವೇಳೆ ಅವರಿದ್ದಂತ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿತ್ತು. ಅಧ್ಯಕ್ಷ ರೈಸಿ, ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾಹಿಯಾನ್ ಮತ್ತು ಇತರ ಅಧಿಕಾರಿಗಳಿದ್ದ ಹೆಲಿಕಾಪ್ಟರ್ ಟೇಕ್ ಆಫ್ ಆದಂತ 30 ನಿಮಿಷಗಳ ನಂತರ ರಾಡಾರ್ ಸಂಪರ್ಕವನ್ನ ಕಳ್ಕೊಳ್ಳುತ್ತೆ. ಕೂಡಲೇ ಹೆಲಿಕಾಪ್ಟರ್ಗಾಗಿ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆಗಳು ಸಹ ನಡೆದಿತ್ತು. ಒಟ್ಟು 3 ಹೆಲಿಕಾಪ್ಟರ್ಗಳು ಇತ್ತು. ಅದರಲ್ಲಿ 2 ಹೆಲಿಕಾಪ್ಟರ್ಗಳು ಸುರಕ್ಷಿತವಾಗಿ ವಾಪಸ್ ಬಂದಿದೆ. ಆದರೆ ಅಧ್ಯಕ್ಷ ಹಾಗೂ ವಿದೇಶಾಂಗ ಸಚಿವ ಇದ್ದಂತ ಹೆಲಿಕಾಪ್ಟರ್ ಪತನಗೊಂಡಿತು. 63 ವರ್ಷದ ರೈಸಿ 2021ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅಷ್ಟೇ ಅಲ್ಲ, ಇವರು ಅಮೆರಿಕ ಹಾಗೂ ಇಸ್ರೇಲ್ನ ಖಟ್ಟರ್ ವಿರೋಧಿ ಕೂಡ ಹೌದು. ಇವರು ಅಧ್ಯಕ್ಷರಾಗಿ ಆಯ್ಕೆ ಆದ್ಮೇಲೆ ಮಹಿಳೆಯರ ಬಟ್ಟೆಗಳ ಬಗ್ಗೆ ಕಠಿಣ ಕಾನೂನನ್ನು ಸಹ ತಂದಿದ್ರು. ಮಾಷಾ ಅಮೀನಿ ಅನ್ನೋ 22 ವರ್ಷದ ಯುವತಿ ಮಹಿಳೆಯರ ಕಟ್ಟುನಿಟ್ಟಿನ ವಸ್ತ್ರದ ನಿಯಮಗಳನ್ನ ಪ್ರತಿಭಟಿಸಿ ಬಂಧನಕ್ಕೂ ಸಹ ಒಳಗಾಗಿದ್ಲು. ಅವಳು ಪೊಲೀಸ್ ವಶದಲ್ಲಿದ್ದಾಗೆ ಮೃತಪಟ್ಟಿದ್ರಿಂದ ಇರಾನಿನಾದ್ಯಂತ ಪ್ರತಿಭಟನೆಗಳು ಸಹ ನಡೆದಿತ್ತು. ಇರಾನಿಯನ್ನರು ಅಂದ್ರೆ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರು ಬೀದಿಗೆ ಬಂದು ದಬ್ಬಾಳಿಕೆ ಮತ್ತು ಆರ್ಥಿಕ ಸಂಕಷ್ಟಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಇರಾನ್ ಭದ್ರತಾ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಮುಗಿಬಿದ್ದು ದಾಳಿ ನಡೆಸಿದ್ರು. ಇದರ ಪರಿಣಾಮವಾಗಿ ನೂರಾರು ಪ್ರತಿಭಟನಾಕಾರರು ಸಾವನ್ನಪ್ಪಿ ಸಾವಿರಾರು ಪ್ರತಿಭಟನಾಕಾರರು ಬಂಧನಕ್ಕೆ ಒಳಗಾದ್ರು ಅಂತ ಮಾನವ ಹಕ್ಕು ಸಂಸ್ಥೆಗಳು ವರದಿ ಮಾಡಿವೆ. ಒಬ್ಬ ಸಂಪ್ರದಾಯವಾದಿ ಹಾಗೂ ಧಾರ್ಮಿಕ ನಂಬಿಕೆಯುಳ್ಳ ರಾಜಕಾರಣಿ ರೈಸಿ ಅಂತ ಗುರುತಿಸಿಕೊಂಡಿದ್ರು. ಇನ್ನು ಈಗ ಇರಾನ್ ದೇಶದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹೆಲಿಕಾಪ್ಟರ್ ದುರಂತದ ಸುದ್ದಿ ಕಾಡ್ಗಿಚ್ಚಿನ ರೀತಿ ಹಬ್ತಾ ಇದೆ. ಇಡೀ ಜಗತ್ತಿನಾದ್ಯಂತ ಇದೀಗ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಈ ಅಪಘಾತಕ್ಕೂ ಮೊದಲು ಹೆಲಿಕಾಪ್ಟರ್ ನಿಯಂತ್ರಣ ಘಟಕದ ಸಂಪರ್ಕವನ್ನ ಕಳೆದುಕೊಳ್ಳುತ್ತೆ, ವೇಗವಾಗಿ ಭೂಮಿಗೆ ಅಪ್ಪಳಿಸಿದೆ ಅಂತ ಹೇಳಲಾಗಿದೆ. ಹಾಗೆ ಈ ದುರಂತಕ್ಕೆ ಹೆಲಿಕಾಪ್ಟರ್ನ ತಾಂತ್ರಿಕ ದೋಷ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆ ಇರಾನ್ ದೇಶದಲ್ಲಿ ಈಗ ಹೈ ಅಲರ್ಟ್ ಘೋಷಿಸಲಾಗಿದೆ. ಯಾಕಂತಂದ್ರೆ ಯಾವುದೇ ಕ್ಷಣದಲ್ಲಿ ಇರಾನ್ ಒಳಗೆ ಆಂತರಿಕ ಹಿಂಸಾಚಾರ ಭುಗಿಲೇಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಶತ್ರು ದೇಶಗಳು ಕೂಡ ದಾಳಿ ಮಾಡುವಂತ ಆತಂಕ ಹೆಚ್ಚಾಗ್ತಾ ಇದೆ. ಹೀಗಾಗಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಲಾಗ್ತಾ ಇದೆ. ಇನ್ನು ಈ ದುರಂತ ಪರಿಸ್ಥಿತಿಯನ್ನ ಮತ್ತಷ್ಟು ಆತಂಕಕ್ಕೆ ದೂಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಮೊದಲೇ ಇರಾನ್ ಹಾಗೂ ಇಸ್ರೇಲ್ ಹಾವು ಮುಂಗ್ಸಿ ತರ ಇದ್ರು. ಈ ಸಾವಿಗೆ ಇಸ್ರೇಲೇ ಕಾರಣ ಇರಬಹುದು ಅನ್ನೋ ವದಂತಿಗಳು ಸಹ ಓಡಾಡ್ತಾ ಇದೆ. ಸೊ ಇರಾನ್ ಸೇನೆ ಈಗ ಇಸ್ರೇಲ್ ವಿರುದ್ಧ ಯುದ್ಧ ಘೋಷಣೆ ಮಾಡತ್ತಾ ಅನ್ನೋ ಪ್ರಶ್ನೆ ಕೂಡ ಈಗಿದೆ. ಈ ಬೆನ್ನಲ್ಲೇ ಇಸ್ರೇಲ್ ಕೂಡ ಅಲರ್ಟ್ ಆಗಿದೆ. ತನ್ನ ಗಡಿ ಪ್ರದೇಶವನ್ನ ಭದ್ರ ಮಾಡ್ಕೊಳ್ತಾ ಇದೆ. ಮತ್ತೊಂದ್ ಕಡೆ ಆಕಾಶದಲ್ಲೂ ಸಹ ಹೈ ಅಲರ್ಟ್ ಘೋಷಿಸಲಾಗಿದೆ. ಈ ಮೂಲಕ 3ನೇ ಮಹಾಯುದ್ಧದ ಬಗ್ಗೆ ಈಗ ಆತಂಕ ಶುರುವಾಗಿದೆ. ಇನ್ನು ಮುಂದೆ ಇರಾನ್ನ ಕತೆ ಏನಾಗಾದ್ರೆ, ಸಂವಿಧಾನ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇರಾನ್ನ ನೂತನ ಹಂಗಾಮಿ ಅಧ್ಯಕ್ಷರಾಗಿ ಮೊಹಮ್ಮದ್ ಮೊಖ್ಬರ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇರಾನ್ ಸಂವಿಧಾನದ ಪ್ರಕಾರ ಉಪಾಧ್ಯಕ್ಷ ಹುದ್ದೆಯನ್ನು ಹೊಂದಿರುವ ವ್ಯಕ್ತಿ ಮುಂದಿನ ಚುನಾವಣೆ ಆಗೋ ತನಕ ಅಧ್ಯಕ್ಷ ಸ್ಥಾನವನ್ನ ಹೊಂದಬಹುದು. ಆದ್ರಿಂದ ಇರಾನ್ನ ಮೊದಲ ಉಪಾಧ್ಯಕ್ಷ 69 ವರ್ಷದ ಮೊಹಮ್ಮದ್ ಮೊಖ್ಬರ್ ಹೆಲಿಕಾಪ್ಟರ್ ಅಪಘಾತದಲ್ಲಿ ರೈಸಿಯ ನಿಧನದ ನಂತರ ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ. ಇರಾನ್ ಸಂವಿಧಾನವು 50 ದಿನಗಳಲ್ಲಿ ಚುನಾವಣೆಗಳನ್ನ ನಡೆಸುವಂತ ಅವಕಾಶವನ್ನ ಹೊಂದಿದೆ. ಇಸ್ಲಾಮಿಕ್ ಗಣರಾಜ್ಯದ ಸಂವಿಧಾನದ ಪ್ರಕಾರ 131ನೇ ವಿಧಿ ಪ್ರಕಾರ ಇರಾನ್ನಲ್ಲಿ ರಾಜ್ಯದ ಎಲ್ಲಾ ವಿಷಯಗಳಲ್ಲಿ ಅಂತಿಮ ಹೇಳಿಕೆಯನ್ನ ಹೊಂದಿರುವಂತ ಸರ್ವೋಚ್ಚ ನ್ಯಾಯಾಲಯದ ದೃಢೀಕರಣದೊಂದಿಗೆ ಈ ಮೊದಲ ಉಪಾಧ್ಯಕ್ಷರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಪ್ರಸ್ತುತ ಸರ್ವೋಚ್ಚ ನ್ಯಾಯಾಲಯದ ನಾಯಕರಾಗಿ ಅಲಿ ಖಮೇನಿ ಅವರು ಇದ್ದಾರೆ. ಸೊ ಈ ನಿರ್ಧಾರದ ನಂತರ ಅಂದ್ರೆ ಇವರ ನಿರ್ಧಾರದ ನಂತರ ಮುಂದಿನ ಚುನಾವಣೆ ನಡೆಯುತ್ತೆ.
ಹಾಗಾದ್ರೆ ಭಾರತದ ಮೇಲೆ ಏನ್ ಕೆಟ್ಟ ಪರಿಣಾಮ ಬೀರುತ್ತೆ? ಇರಾನ್ ಅಧ್ಯಕ್ಷರ ಸಾವು ಜಾಗತಿಕವಾಗಿ ಪರಿಣಾಮ ಬಿದ್ದೇ ಬೀರುತ್ತೆ. ಪ್ರಮುಖ ತೈಲ ಉತ್ಪಾದನಾ ರಾಷ್ಟ್ರವಾಗಿರೋದು ಇದಕ್ಕೆ ಮುಖ್ಯ ಕಾರಣ. ಅವರು ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ತೈಲ ಬೆಲೆಗಳು ಹೆಚ್ಚಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇಂಧನ ದರಗಳ ಹೆಚ್ಚಳವನ್ನ ನಿರೀಕ್ಷೆ ಮಾಡಬಹುದು. ಸೊ ಭಾರತ ಪೆಟ್ರೋಲಿಯಂ ಉತ್ಪನ್ನಗಳ ಪೂರೈಕೆಯಲ್ಲಿ ತೈಲ ಆಮದುಗಳ ಮೇಲೆ ಹೆಚ್ಚಾಗಿ ಇರಾನ್ ಮೇಲೆ ಅವಲಂಬಿತವಾಗಿದೆ. ಅಧ್ಯಕ್ಷರ ಹಠಾತ್ ನಿಧನ ಭಾರತದ ತೈಲ ಆಮದು ಬಿಲ್ ಮತ್ತು ಒಟ್ಟಾರೆ ಆರ್ಥಿಕ ಪರಿಸ್ಥಿತಿ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ. ಭಾರತ ಮತ್ತು ಇರಾನ್ ನಡುವಿನ ಸಂಬಂಧ ಇಂಧನ ವಲಯದಲ್ಲಿ ಆಳವಾಗಿ ವಿಸ್ತರಿಸಿದೆ. ಇರಾನ್ ಐತಿಹಾಸಿಕವಾಗಿ ಕಚ್ಚಾ ತೈಲದ ಭಾರತದ ಪ್ರಮುಖ ಮೂಲಗಳಲ್ಲೂ ಕೂಡ ಒಂದು. ಸೊ ಇದಿಷ್ಟು ಇರಾನ್ ಅಧ್ಯಕ್ಷರ ಸಾವಿನ ಕುರಿತು ಮತ್ತು ಭಾರತಕ್ಕೆ ಯಾವ ರೀತಿ ಸಮಸ್ಯೆ ಆಗತ್ತೆ ಅನ್ನೋ ಬಗ್ಗೆ. ಸೊ ನಿಜವಾಗ್ಲೂ ಇದ್ರ ಹಿಂದೆ ಯಾರಾದ್ರೂ ಕೈವಾಡ ಇದೆಯಾ ಇಲ್ವಾ ಅನ್ನೋದು ವಿಚಾರಣೆ ಮೂಲಕ ಗೊತ್ತಾಗ್ಬೇಕಷ್ಟೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.